ವೀಕ್ಷಕರೇ, ಈ ರಸ್ತೆಯ ಸಮಸ್ಯೆ ಬಗ್ಗೆ ಒಂದು ಬೆಳಕನ್ನ ಚೆಲ್ಲೋದಕ್ಕೆ ಡಿವೈನ್ ಮೀಡಿಯಲ್ಲಿ ಬಂದ ತಕ್ಷಣನೇ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರೆಲ್ಲರೂ ಬಂದು ತಮ್ಮ ಸಮಸ್ಯೆಗಳನ್ನ ತಾವಾಗಿ ಹೇಳೋದಕ್ಕೆ ಬಂದಿದ್ದಾರೆ. ಬನ್ನಿ ಇಲ್ಲಿ ಈ ಸಮಸ್ಯೆ ಏನಿದೆ ಅನ್ನೋದನ್ನ ಅವ್ರ ಮಾತಲ್ಲಿ ಕೇಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಪ್ರಕಾಶ್ ಅಂತ. ನಾವು ಇಲ್ಲಿ ನಿವಾಸಿಗಳು. ಇಲ್ಲಿ ನಮ್ಮ ಲೋಕಾಪುರಕ್ಕೆ ಇವತ್ತು ಪಟ್ಟಣ ಪಂಚಾಯಿತಿ ಆಗಿ ಸಾಕಷ್ಟು ವರ್ಷಗಳ ಕಳೆದ ನಂತರ ಅದೊಂದು ನಮಗೆ ಸಂತೋಷ ಸುದ್ದಿ ಆಗಿತ್ತು. ಆದರೆ ಇವತ್ತು ಪರಿಸ್ಥಿತಿಯನ್ನು ನೋಡಿದರೆ, ಈ ರಸ್ತೆ ಗುಂಡಿಗಳನ್ನು ನೋಡಿದರೆ, ಇಲ್ಲಿ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ಅಳಲನ್ನು ಕೇಳತಕ್ಕಂಥ ಶಕ್ತಿ ಈ ಪಟ್ಟಣ ಪಂಚಾಯತಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಯಾರಿಗೂ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ಜನರ ಒಂದು ಗೋಳು ಯಾರಿಗೂ ಹೇಳಾರ್ದಂಥ ಪರಿಸ್ಥಿತಿಗೆ ಬಂದಿರ್ತದೆ. ಇವತ್ತು ಗಟ್ರ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಏನಾದರೂ ಒಂದು ನಮ್ಮ ಒಂದು ಕುಂದುಕೊರತೆಗಳನ್ನು ಹೇಳಲಿಕ್ಕೆ ಹೋದಿವು ಅಂತಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸನ್ನು ಮಾಡ್ತಕ್ಕಂಥ ವಿಚಾರಕ್ಕೆ ಹೋಗಲ್ರು. ಅದು ಯಾವುದೋ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಪಟ್ಟಣ ಪಂಚಾಯತಿನೇ ನಮ್ಮ ಅಧೀನದಲ್ಲಿಲ್ಲ, ಲಕ್ಷಾನಟ್ಟಿ ಪಂಚಾಯತಿಗೆ ಐತಿ, ನೀವು ಹೋಗಿ ಅಲ್ಲಿ ವಿಚಾರ ಮಾಡಿರಿ ಅಂತ ಹೇಳ್ತಾರೆ. ಆದರೆ ಉಳಿದೆಲ್ಲ ಒಂದು ಫೀಸನ್ನು ಕಟ್ಟಿಸ್ಕೋಬೇಕಾಗಿತ್ತಂತಂದ್ರೆ ಪ್ರತಿಯೊಂದಕ್ಕೂ ನಮ್ಮನ್ನ ಮುಂದೆ ಮಾಡಿ ಕೇಳ್ತಾರ. ಆದರೆ ಈ ಒಂದು ಸಮಸ್ಯೆಯನ್ನು ಹೇಳಿದಾಗ ಅವ್ರು ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲೇಬೇಕು. ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇದನ್ನು ಕಾಳಜಿ ತಗೊಂಡು ಇದನ್ನು ಬಗೆಹರಿಸಲಿಲ್ಲ ಅಂತಂದ್ರೆ ನಾವೆಲ್ಲರೂ ಖುದ್ದಾಗಿ ಎಲ್ಲರೂ ಏನು ಮಾಡ್ತೀವಿ, ನಾವೇ ರಸ್ತೆಯನ್ನು ಬಂದ್ ಮಾಡಿ ಇಲ್ಲಿ ಕುಂದಿರ್ತೀವಿ. ನೋಡ್ರಿ, ಏನು ಮಾಡ್ತೀರಿ ಮಾಡ್ರಿ. ಹಾಗೆ ಸರ್, ಈ ರಸ್ತೆ ಎಷ್ಟು ವರ್ಷದಿಂದ ಈ ತರ ಇದೆ? ಇಲ್ಲಿ ಏನೇನು ತೊಂದರೆಗಳಾಗಿದಾವೆ? ಏನಾದ್ರೂ ಅಪಘಾತ ಬಿದ್ದು ಏನಾದ್ರೂ ತೊಂದರೆಗಳಾಗಿದ್ದಂತಹ ಒಂದು ಸಂಗತಿ ಭಯಂಕರ ಆಗ್ಯಾವ್ರಿ. ಯಾಕ ಕಮರ್ಷಿಯಲ್ ವೆಹಿಕಲ್ ಹೋಗ್ತಾವ, ಇಲ್ಲಿ ಕಮರ್ಷಿಯಲ್ ವೆಹಿಕಲ್ ಕಲ್ಲು ಹೇರ್ಕೊಂಡು ಹೋಗಿರ್ತಾರ, ತಿಳಿ ಮ್ಯಾಗ ಬೀಳುವಂತವು ಚಾನ್ಸಸ್ ಅದಾವ. ಈಗ ರಗಡೋ ಕಲ್ಲುಗಳು ಬಿದ್ದು ನಿಮ್ಗೆ ತೋರಿಸಿವಿ ಆಲ್ರೆಡಿ ನಾವೀಗ. ಹಂಗಾಗಿ ಈ ರೋಡ್ನಾಗ ಧೂಳು ಬಂದ ನಮ್ಮ ಮನೆಗಳೊಳಗ ಹೋಗಿ ಹಿಂಗೆ ಕಾಲು ಇಟ್ರೆ ಸಾಕು, ಆ ಕಾಲು ಅಲ್ಲಿ ಮೂಡ್ತೈತಿ ನಮ್ದು 10-15 ನಿಮಿಷನಾಗ. ಅಷ್ಟು ಧೂಳು ಆಕತಿ. ಪ್ರತಿ ಡೇನು ಇಲ್ಲಿ ಗಾಡಿ ಆಡೋದು ನೋಡಿದ್ರೆ ಶಾಕ್ ಆಗ್ಬೇಕು. ಆಣ ಮನೆ ಗಾಡಿ ಕಮರ್ಷಿಯಲ್ ವೆಹಿಕಲ್ ಆಡ್ತಾವ. ಇದೇನು ನಾವು ರೆಸಿಡೆನ್ಸಿ ತೊಗೊಂಡಿವೋ ಏನು ಕಮರ್ಷಿಯಲ್ ವೆಹಿಕಲ್ ಅಡ್ಡಾಡಕ್ಕೆ ದಾರಿ ತೊಗೊಂಡಿವೋ ಅನ್ನೋದು ನಮ್ಗೆ ತಿಳಿವಲ್ದು. ಇಲ್ಲಿ ಇರೋ ಸಮಸ್ಯೆಗೆ ನಾವು ಧೂಳು ಬರಬಾರ ಅಂತೇಳಿ ಸೆಂಟ್ರ್ ಪ್ಲೇಸ್ನ ನಾವು ಸೈಟ್ ತೊಗೊಂಡ್ರೆ, ಮನೆ ಕಟ್ಸಿದ್ರೆ ಈ ಧೂಳಿನ ಸಂಬಂಧ ನಾವು ಹಾಳಾಗ್ಬಿಟ್ಟಿವಿ. ಕೆಮ್ಮ, ನೆಗಡಿ, ಜ್ವರ ಇವೆಲ್ಲ ಈ ನಮ್ಮನೆ ಕೆಮ್ತ ಹುಡುಗರು ಇವೆಲ್ಲಾನು ಕಂಟಿನ್ಯೂಸ್ ನಡೆಯತ್ತೆ ನಮ್ಗೆ. ಮತ್ತೆ ಎಲ್ಲಾರ್ಗಿ ಲಕ್ಷಾಂಟಿ ಪಂಚಾಯತ್ರಿಗೆ ಹೇಳಿದ್ವಿ, ಲೋಕಾಪುರ ಪಂಚಾಯತಿಗೆ ಹೇಳಿದ್ವಿ, ಯಾರು ಕೇಳಾಗ್ತಾರಲ್ಲ. ಈ ನಮ್ಮನೆ ಗಟ್ರ ಐತಿ, ಗಟ್ರನ್ಯಾಗ ಕ್ಲೀನ್ ಮಾಡಕ್ಕೆ ಲಕ್ಷಾಂಟಿ ಪಂಚಾಯತಿ ಸಂಬಂಧ ಬರ್ತಂದ್ರೆ ಲಕ್ಷಾಂಟಿ ಪಂಚಾಯತ್ರಿಗೆ 10 ಸಲ ನಾನು ಫೋನ್ ಹಚ್ಚೀನಿ. ಹಚ್ಚಿ ಗಟ್ರ ನೋಡ್ರಿ ಅಂದ ಗಟ್ರನ್ಯಾಗ ಇರೋ ಹೊಲಸ, ಅದ್ರಾಗ ಇರೋ ಬರೀ ಕೆಮಿಕಲ್ ತಂದು ಹಾಕ್ರಿ ಕ್ಲೀನ್ ಮಾಡತ್ತ 100 ಸಲ ನಾನೇ ಹೇಳಿ, ಆದ್ರೂ ಯಾರು ಬಂದಿಲ್ಲ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ನೀವೇ ಹೇಳ್ರಿ. ಈ ರಸ್ತೆಯನ್ನ ಸುಧಾರಣೆ ಮಾಡಲೇಬೇಕು. ಯಾಕಂದ್ರೆ ಈ ರಸ್ತೆಯಿಂದ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಅನ್ನೋದನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ತಾವು ಯಾರಾದ್ರೂ ಮುಂದೆ ಬಂದು ಮಾತಾಡ್ಬೇಕು. ಇಲ್ಲಿ ಎಷ್ಟು ವರ್ಷದಿಂದ ತಾವು ಇದನ್ನ ನೋಡ್ತಾ ಇದ್ದೀರಮ್ಮ ತಾವು? ಮತ್ತೆ ಏನೇನು ತೊಂದರೆಗಳು ಆಗ್ತಾ ಇದೆ ತಮಗೆ ಹೆಣ್ಮಕ್ಳಾಗಿ? ಇಲ್ಲ, ನಾವು ಧೂಳು ಜಾಸ್ತಿ ಆಗತ್ರಿ. ಗಂಡ್ಮಕ್ಳು ಗಾಡಿ ಮೇಲೆ ಹೋಗ್ತಾ ಎಷ್ಟು ಸರಿ ಬಿದ್ದಾರು. ಆಮೇಲೆ ಅವ್ರಿಗೆ ಅಲರ್ಜಿ ಅಂತ ಹೇಳ್ತಾರೆ. ಎಲ್ಲವ್ರು ಬರೀ ಧೂಳು ಅಲರ್ಜಿ ಅಂತ ಹೇಳ್ತಾರು ಡಾಕ್ಟರ್ ಕಡೆ ಹೋದ್ರೆ. ಮತ್ತೆ ಇದ ಅಲರ್ಜಿ. ಮತ್ತೆ ಸ್ಕೂಲ್ ಇದೆ, ಇಲ್ಲೇ ಕಾಲೇಜ್ ಇದೆ. ಮತ್ತು ಮಕ್ಕಳೆಲ್ಲ ಹೋಗ್ತಾ ಮಳೆಗಾಲದಾಗ ಬೀಳ್ತಾರೆ, ಹೇಳ್ತಾರ್ರಿ. ಅವೆಲ್ಲ ಮಕ್ಳು ಹಂಗೆ ಡ್ರೆಸ್ ಎಲ್ಲ ರಾಡಿ ಆ ಥರ ಎಲ್ಲ ಆದಿಂದ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ ರೀ. ಮತ್ತು ಅದನ್ನ ಮಾಡಲೇಬೇಕು. ಏನಾರು ಧೂಳು ಅಂತೂ ನಮ್ಗೆ ಭಾಳ ತ್ರಾಸ ಆಗ್ತೈತೆ ರೀ. ಧೂಳಿಂದು ಗಾಡಿದು, ಆಮೇಲೆ ಗಾಡಿ ಲೋಡ್ ಹೇರ್ಕೊಂಡು ಹೋಗ್ತಿರ್ತದೆ, ಸೈಡ್ ಎಲ್ಲ ಕಲ್ಲೊಳಗೆ ಬಿದ್ದು ತಲೆ ಎಲ್ಲ ಪೆಟ್ಟು. ಯಾರಿಗಾರ ಬಿದ್ದರೆ, ಮಕ್ಕಳಿಗೆಲ್ಲ ಬಿದ್ದರೆ ತೊಂದರೆ ಇಲ್ಲ. ಪಂಚಾಯತಿ ಮುಂದೆನಾಗ ಎಷ್ಟು ಗಲೀಜ್ ಐತಿ ನೋಡ್ರಿ. ಫಸ್ಟ್ ಕಸ ಅದೆಲ್ಲ ಅವ್ರು ಪಂಚಾಯತಿ ಮುಂದೆ ಇಟ್ಕೊಂಡೇ ಈ ರೀತಿ ನಡ್ಸ್ಕೊಂಡು ಹೋಗ್ತಾರಂದ್ರೆ ಅವ್ರ ಯಾವ ರೀತಿ ಇದು ಮಾಡ್ತಾರಂತ ವಿಚಾರ ಇಲ್ಲ. ಈ ಕಡೆ ಸೊಳ್ಳೆಗಳದಾಯ್ತು, ಒಂದು ಏನೇ ಪ್ರಾಬ್ಲಮ್ ಆದ್ರೂ ಅದು ಯಾವುದಕ್ಕೂ ಇದು ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಎಷ್ಟು ಸತಿ ಕೇಳಿ ಬಂದ್ವಿ, ನಮ್ಗೇನು ಆಗಂಗಿಲ್ಲ ಅಂತ ಹೇಳ್ತಾರೆ. ಏನೋ ಲಕ್ಷಾಂಟಿ ಪಂಚಾಯತಿಗೆ ಅವ್ರಂತೆ ರಸೀದ್ ಮಾಡ್ತಾರೆ ಅವರು. ಮಕ್ಕಳಿಗೆ ಕರ್ಕೊಂಡಂತ ಇಲ್ಲಿ ಜೀವನ ಮಾಡೋದೇ ಭಾಳ ಕಠಿಣ ಆಗ್ಬಿಟ್ಟೈತಿ ನಮ್ಗೆ ಹೇಳ್ಬೇಕಂದ್ರೆ ರೀ. ಅಂದ್ರೆ ಪ್ರತಿ ಕ್ಷಣದಲ್ಲೂ ಇಲ್ಲಿ ಭಯದಲ್ಲೇ ಜೀವನ ಮಾಡಬೇಕಾದಂತ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ಇಲ್ಲಿ ಸ್ಥಳೀಯ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಧೂಳಿನಿಂದ ಆರೋಗ್ಯ ಹದಗೆಡ್ತಾ ಇದೆ. ಮುಖ್ಯಾಧಿಕಾರಿಗಳೇ, ಪಟ್ಟಣ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಪೇಮೆಂಟ್ ಅನ್ನ ತಗೊಳ್ಕೊಳ್ತಂತ ಮುಖ್ಯಾಧಿಕಾರಿಗಳೇ ತಾವು ಕೂಡ ಇದನ್ನ ಗಮನ ಹರಿಸಬೇಕು ಇಲ್ಲಿ. ಯಾಕಂದ್ರೆ ಇದೇ ಧೂಳಿನಿಂದ, ಹದಗೆಟ್ಟ ರಸ್ತೆಯಿಂದ ಬರ್ತಕ್ಕಂಥ ಧೂಳಿನಿಂದ ಇಲ್ಲಿಯ ಸ್ಥಳೀಯರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಅಲರ್ಜಿ ಉಂಟಾಗ್ತದೆ, ಕೆಮ್ಮು, ದಮ್ಮು. ನಮ್ಮ ಮುಂದೆ ಮಕ್ಕಳು ಕೆಮ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಜನರ ಆರೋಗ್ಯ ಹದಗೆಟ್ಟರೆ ಅದಕ್ಕೆ ನೇರವಾಗಿ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿಯ
ಆರೋಗ್ಯಾಧಿಕಾರಿಗಳು ಹಾಗೂ ಮುಖ್ಯಾಧಿಕಾರಿಗಳು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ಬೇಕಾಗತ್ತೆ. ಆಮೇಲೆ ಪ್ರತಿಯೊಂದು ಮನೆಗೆ ನಾಳೆ ಇಲ್ರಿ, ಪ್ರತಿಯೊಂದು ಮನೆಯವರು ಬೋರ್ ತಗ್ಸಿದ್ರು, ಲೈಟು ಇಲ್ಲ ಏನು ಇಲ್ಲ, ಬರೀ ಏನ್ ಕೇಳಿದ್ರು ಲಕ್ಷಾಂತರ ಪಂಚಾಯತಿ ಹೋಗತ್ತೆ ಆತಾರ ಅವ್ರು. ಪ್ರತಿ ಮನೆಯವರು ಒಂದು ಬೋರ್ ತಕ್ಷಣ ನಾವು ಮನೆ ಕಟ್ಟಿಸ್ಬೇಕು, ಬೋರ್ ಇಲ್ಲ ಜೋಡಣೆ ಇಲ್ರಿ ಇಲ್ಲಿ. ಯಾರ ಮನೆಯೊಳಗೂ ನಳಗಳು ಇಲ್ಲ, ಪಂಚಾಯತಿ ಒಂದು ನಳಗಳೇ ಇಲ್ರಿ ಯಾರ ಮನೆಯೊಳಗೂ ಹೇಳ್ಬೇಕಂದ್ರೆ ನಾವೀಗ ಏನ್ ಕೇಳಿದ್ರು ಒಟ್ಟು ಪಟ್ಟಣ ಪಂಚಾಯತ್ ತಾವಿಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ರು ಅಥವಾ ಇಲ್ವೋ? ಕಟ್ತೀವ್ರಿ, ಎಲ್ಲ ಕಟ್ಟಿಸ್ಕೊತಾರ, ಎಲ್ಲಾರು ಕಟ್ತಾ ಇದೀರಿ ಟ್ಯಾಕ್ಸ್ ಅನ್ನ. ಮತ್ತೆ ತಾವು ಕಟ್ಸಕ್ಕಂತ ಟ್ಯಾಕ್ಸ್ ಅನ್ನ ಮಾತ್ರ ತಗೊಳ್ಳೋದು, ಅವರು ಸವಲತ್ತುಗಳನ್ನ ನೀಡ್ತಾ ಇಲ್ಲ ಅನ್ನೋದು ನಿಮ್ಮ ದೂರು. ಟ್ಯಾಕ್ಸ್ ತಗೊಳ್ತಾರ ನಿಮ್ದು. ತಾವು ಅಡ್ಡಾಡೋದಕ್ಕೆ ಕಾರು ಎಲ್ಲ ಏನು ಸರ್ಕಾರದಿಂದ ಸವಲತ್ತು ಬೇಕು ಅದೆಲ್ಲವನ್ನ ತಾವು ತಗೊಳ್ತಾ ಇದ್ದಾರೆ, ಅದೇ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ. ಆದ್ರೆ ಸವಲತ್ತುಗಳನ್ನ ಮಾತ್ರ ನೀಡ್ತಾ ಇಲ್ಲ ಅನ್ನೋದು ಇಲ್ಲಿಯ ಸ್ಥಳೀಯರ ವಾದ. ಇಲ್ಲಿ ಈಗ ಅವರು ನಿಮಗೆ ಬಹಳಷ್ಟು ದಿನಗಳಿಂದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಒಂದು ವಾದ ಕೂಡ ನೀವು ಹೇಳ್ತಾ ಇದ್ದೀರಿ. ಅವರು ಇನ್ನು ಇದನ್ನ ಮಾಡದೇ ಇದ್ರೆ ನಿಮ್ಮ ಹೋರಾಟ ಮುಂದಿನ ರೀತಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು? ಈ ರೀತಿ ನಾವು ಒಂದು ಅಳಲನ್ನು ತೋಡ್ಕೊಂಡಿದ್ದೀವಿ. ಇನ್ನು ಮುಂದೆ ಇವರು ಇದಕ್ಕೆ ರೆಸ್ಪಾನ್ಸನ್ನು ಮಾಡಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಇನ್ನು ತೀವ್ರ ಹೋರಾಟವನ್ನು ನಡೆಸಬೇಕಾಗ್ತದೆ. ಈ ಪಟ್ಟಣ ಪಂಚಾಯತಿಗೆ ಬೀಗ ಹಾಕಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ರಸ್ತೆಗೋಸ್ಕರನೇ ಸ್ಥಳೀಯರು ಉಗ್ರವಾದಂತ ಹೋರಾಟವನ್ನ ಮಾಡಿ ಆದ್ರೂ ಕೂಡ ತಾವು ರಸ್ತೆಯನ್ನ ನಿರ್ಮಾಣ ಮಾಡಿಸಿಕೊಂಡೇ ತೀರ್ತೀವಿ ಅನ್ನೋತಕ್ಕಂತ ಮಾತನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈ ರಸ್ತೆ ನಿರ್ಮಾಣ ಖಂಡಿತವಾಗ್ಲೂ ಆಗ್ಲೇಬೇಕನ್ನುವಂತಹದ್ದು ನಮ್ಮ ಡಿವೈನ್ ಮೀಡಿಯಾದ ಒಂದು ಹಠ ಕೂಡ. ಇಲ್ಲಿ ರಸ್ತೆ ನಿರ್ಮಾಣವಾಗಿ ಸ್ಥಳೀಯರು ಇಲ್ಲಿ ಸೌಖ್ಯವಾಗಿ ಬದುಕೋವರೆಗೂ ನಾವು ನಮ್ಮ ಡಿವೈನ್ ಮೀಡಿಯಾ ಇಲ್ಲಿಯ ಸ್ಥಳೀಯರ ಜೊತೆಗೆ ಇರ್ತೀವಂತ ಹೇಳ್ತಾ ಬರ್ತೀವಿ. ಮತ್ತೆ ನಮಸ್ಕಾರ. ಕಡಿಕ್ ಒಂದ ಹತ್ತಿ ರೋಡ್ ಮಾಡ್ರಿ, ಸಣ್ಣ ವೆಹಿಕಲ್ ಹೋಗುವಂತ ಅಷ್ಟಾರ ಮಾಡ್ರಿ, ದೊಡ್ಡ ಬಂದ್ ಮಾಡಿ ಒಂದ್ ಕಮಾನ್ ಗತಿ ಮಾಡುದ್ರಿ ಸರ್. ಅಲ್ರಿ ಮೇಡಮ್, ಕಮರ್ಷಿಯಲ್ ವೆಹಿಕಲ್ ಬಂದ್ ಮಾಡಿ ಸರ್, ಅರ್ಧಕ್ಕಿಂತ 90% ಸಮಸ್ಯೆ ಬಂದ್ ಆಕತ್ರಿ. ರೋಡ್ನು ಬಾಧ ಆಗಿಲ್ಲ, ನಮ್ ಈ ರೋಡ್ ಇದ್ರು ನಡಿತೈತ್ರಿ. ನಮಗ್ ಗೊತ್ತಿಲ್ಲ ಮೇಡಮ್, ನಾವ್ ನಿಮ್ನೆ ಅಧಿಕಾರಿಗಳು ಯಾರು ನಿಮ್ಮನ್ನಲ್ರಿ, ನಿಮ್ನೆ ಕೇಳ್ಬೇಕಲ್ಲ. ನಾವ್ ಕೇಳ್ಬೇಕಾಗಿದ್ ಕ್ವಶನ್ ನಿಮ್ಮನ್ನ, ಬೇರೆ ಯಾರು ಕೇಳಕ್ಕಾಗಲ್ಲ. ಅಲ್ಲ ಎಲ್ಲಾ ಮಕ್ಕಳು ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಸಣ್ಣ ಕಾಲ ಬಿದ್ರು ತಲೆ ಮೇಲೆ ಬಿದ್ರು ಹೋಗ್ತತ್ರಿ. ಅದಕ್ಕೆ ಹೇಳಿದ್ವಿ. ಪಂಚಾಯತಿಗೆ ಸಂಬಂಧ ಇಲ್ಲ ಅಂದ್ರು ಪಟ್ಟಣ ಪಂಚಾಯತಿಗೆ ಕೆಲವೊಂದು ಸ್ವಲ್ಪ ಸಂಬಂಧ ಐತೆ ಏರಿಯಾ. ಆ ಏರಿಯಾಗ ಒಂದ್ ನಳ ಅದಾವ ನೋಡ್ರಿ ನೀವು, ಒಂದ್ ನಳ ತೋರಿಸಿ ಬಿಡ್ರಿ, ನಾ ಹೇಳ್ತೀನಿ ನಿಮಗೆ. ಏನ್ ನಮ್ ಹಿಂದೆ ಐತ್ರಿ ಇದು, ನಮ್ ನಮ್ಗೆ ಒಂದ್ ನಳ ಬೇಕನ್ನೋದ್ ಏನಾದ್ರು ಅರ್ಜಿ ತಗೊಂಡಿರಿ? ಎಲ್ಲಾರು ಮಾತಾಡಕ್ ಒಬ್ರು ಉತ್ತರ ಕೊಡ್ಬೇಕು. ನಿಮ್ ಒಬ್ಬರು ಈ ಸಮಸ್ಯೆಗೆ ನಾನ್ ಒಬ್ಳೆ ಕೊಡೋದು. ನಾನೀಗ ಅವ್ರ ಜೊತೆ ಮಾತಾಡತ್ತೀನಿ. ನಿನ್ ಕ್ವಶನ್ ಇದ್ರೆ ನೀನ್ ನಾವು ಆತರ ಹೇಳಿಲ್ಲ. ನಮ್ದೇ ಅದ ಪ್ರೊಸೀಜರ್ ಇರುತ್ತೆ. ನೀನ್ ಮಾತಾಡಮ್ಮ, ನಾನ್ ಆಮೇಲೆ ಮಾತಾಡ್ತೀನಿ. ಯಾರ್ ಹೇಳಿದ್ರು? ಕರ್ಕೊಂಬಾರಮ್ಮ, ಏನಾದ್ರು ಬಂದಿರಾ? ನಕ್ ಬಂದ್ ಏನಾದ್ರು ಹೇಳಿಲ್ಲ. ಉಳ್ದವ್ರು ಯಾರು ಇಲ್ಲ ನಿಮ್ ವ್ಯಾಪ್ತಿ ಅಂತ ಹೇಳ್ಕೊತ ಕೂತ್ರೆ ಕೆಲಸ ಅಲ್ಲದ. ನಾವು ಇವ್ರಿ ಎಲ್ಲರೂ ಅದ್ರೊಳಗ ಹಂಗ್ ಬರಂಗಿಲ್ರಿ. ಈಗ ನಾವು ಪ್ರತಿಯೊಬ್ರು ಅಧಿಕಾರ ಇದೀವಿ ಅಂತೇಳಿ ಬಂದೀವಿ. ನಾವು ಇಲ್ಲಿ ನಾವು ಕೇಳಕ್ ನಿಮ್ಮನ್ನ
ಮೇಡಮ್ ಅವ್ರಿಗೆ ನೀವು ಆ ರೀತಿ ಹೇಳಕ್ ಹೋಗ್ಬೇಡ್ರಿ. ಅದೀವ್ರಿ. ಈಗ ನಾ ಹೇಳ್ತೀನಿ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲಾರು ಸಂಬಂಧ ಇಲ್ಲ ಅಂತ ಸಂಬಂಧ ಇಲ್ಲ ಅಂತ ಅವ್ರು ಯಾಕೆ ನಮ್ಗೆ ತಕ್ಷಣ ಅಂತ ಉದಾಹರಣೆ ನೀವೇ ಕೊಟ್ಟಿಲ್ಲ ಈಗ ಮಾಲಕರು ರಾಘು ಕೇಳ್ರಿ ರಾಘು ಅವ್ರ ಶಿಶು ನೋಡಕ್ ಅದರಿಂದ ಶಾಂಕ್ಷನ್ ಆಗೈತಿ. ಅವ್ರು ಮನ್ ಬಂದ ಮೆಜರ್ಮೆಂಟ್ ತಗೊಂಡ್ ಹೋಗ್ಯಾರ. ಎಷ್ಟ 100 ಮೀಟರ್ ಎಷ್ಟೋ ಶಾಂಕ್ಷನ್ ಆಗೈತಂತ ಅವ್ರ ಮೆಜರ್ಮೆಂಟ್ ತಗೊಂಡ್ ಹೋಗ್ಯಾರ. ಮೊನ್ನೆ ನಮ್ ಇಂಜಿನಿಯರ್ ಸರ್ ಫೋನ್ ಹಚ್ಚಿ ಮಾತಾಡಿದ್ರ ಸದ್ಯದೊಳಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಯಾರ. ನಮ್ ವ್ಯಾಪ್ತಿಯೊಳಗ ಬೋರ್ಡ್ ಏನೈತಿ ಅದು ಮಾಡ್ಸ್ರಿ. ಮೇಡಮ್ ಅವ್ರು ಹೇಳಿದ್ರು ಮಾಲಕರು ಮಾಡೋದು ಮಾಡೋದು ಅಂತ ಅದಕ್ಕೆ ಹೇಳ್ತೀನಿ.